ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ವರ್ಲ್ಡ್. ಇವಾಗ ಯಾರಾದರೂ ಫಾಸ್ಟಾಗಿ ಇಂಚ್ ಲಾಸ್ ಕಡಿಮೆ ಮಾಡಬೇಕು, ಎಸ್ಪೆಷಲಿ ಹಿಪ್ಸ್ ಅರೌಂಡು ಈಗ ಲೋವರ್ ಬೆಲ್ಲಿನ ಮತ್ತು ಬ್ಯಾಕ್ ಸೈಡ್ ಇರೋ ಫ್ಯಾಟ್ನ ಕಡಿಮೆ ಮಾಡಬೇಕನ್ನೋರಿದ್ದರೆ ಈ ವಿಡಿಯೋ ಅವ್ರಿಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಹೆಂಗಂತಂದರೆ ಹೆವಿ ವೇಟ್ ಇದ್ದಾಗ ಕ್ರಂಚಸ್ಸು ಮತ್ತು ಪ್ಲ್ಯಾಂಕ್ ಮಾಡೋದ್ರಿಂದ ಹ್ಯಾಂಗಿಂಗ್ ಬೆಲ್ಲಿ ಇನ್ನೂ ಜಾಸ್ತಿ ಆಗ್ತಿರ್ತದೆ. ಸೊ ಆವಾಗ ಆ ಟೈಮಲ್ಲಿ ಯಾವ ಥರ ಎಕ್ಸಸೈಸ್ ಮಾಡಬೇಕು ಮತ್ತು ಯಾವ ಥರ ಡಯಟ್ ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಡಯಟು 70% ರಿಸಲ್ಟ್ ಕೊಡುತ್ತೆ. ಒಂದು 30% ಎಕ್ಸಸೈಸ್ ಮಾಡಬೇಕು. ಹೆವಿ ವೇಟ್ ಇರೋರು ಕಂಪಲ್ಸರಿ ಒಂದು 15 ದಿನದಂತೆ ಅಂದರೆ ಮಿನಿಮಮ್ ಒಂದು 10 kg ನಾರ್ಮಲಾಗಿ ರಿಡ್ಯೂಸ್ ಆಗೋ ತನಕ ಯಾವುದೇ ಹೆವಿ ಎಕ್ಸಸೈಸ್ ಮಾಡಬಾರ್ದು. ಇದರಿಂದ ಏನಾಗುತ್ತೆ, ನೀ ಜಾಯಿಂಟ್ ಪೇನು ಅಥವಾ ಬ್ಯಾಕ್ ಪೇನು ಈ ಥರ ಇನ್ನಷ್ಟು ವರ್ಸನ್ ಆಗುತ್ತೆ ಕಂಡೀಷನ್ಸ್ಗಳೆಲ್ಲ. ಸೊ ಅದಕ್ಕಾಗಿ ಫಸ್ಟು ನಾವು ಒಂದು 15 ಡೇಸು ಒಂದು 10 kg ರಿಡ್ಯೂಸ್ ಮಾಡಿಕೊಂಡು, ಲೈಕ್ 10 ಅಂತಂದರೆ ಈಗ 3 ಡಿಜಿಟ್ ಇದ್ದಲ್ಲಿದ್ದವ್ರಿಗೆ 10 kg ಆರಾಮಾಗಿ ಕಡಿಮೆ ಆಗುತ್ತೆ. ಬಟ್ 2 ಡಿಜಿಟ್ ಇದ್ದಲ್ಲಿದ್ದವ್ರಿಗೆ ಅವ್ರಿಗೆ 4 kg 2 kg ಅಥವಾ 5 kgನೂ ಸಹ ಕಡಿಮೆ ಆಗುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಡಯಟ್ ಬಗ್ಗೆ ಹೇಳೋಣ. ಅದಕ್ಕೆ ಫಸ್ಟ್ ಈ ಡಯಟ್ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರ್ತದೆ. ಸ್ಟಾರ್ಟಿಂಗು 14 to 10 ಅವರ್ಸಲ್ಲಿ ಸ್ಟಾರ್ಟ್ ಮಾಡಬೇಕು. 10 ಅವರ್ ಈಟಿಂಗ್ ವಿಂಡೋ ಆದರೆ 14 ಅವರ್ ಫಾಸ್ಟಿಂಗ್ ವಿಂಡೋ ಮಾಡಬೇಕು. ಆಫ್ಟರ್ 1 ವೀಕ್ ಆದಮೇಲೆ 16 to 8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಬೇಕು. ಯಾಕಂತಂದರೆ ಇಲ್ಲೇ ಯಾವ ಕಂಡೀಷನ್ಸ್ ಯೂಶ್ವಲಿ ಹೆಲ್ಪ್ ಆಗುತ್ತೆ ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂದರೆ ಏನಪ್ಪ ಅಂತಂದರೆ, ಈಗ ಬಾಡಿಯಲ್ಲಿ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಹೆಚ್ಚಾಗಿರ್ತದೆ. ಲೈಕ್ ಆ ಸಿಮ್ಟಮ್ಸ್ಗಳು ಯಾವಂತ ಹೇಳಿದರೆ ವೇಟು ಜಲ್ದಿ ರಿಡ್ಯೂಸ್ ಆಗಲ್ಲ, ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರ್ತದೆ, ಮೆಟಬಾಲಿಸಮ್ ಸ್ಲೋ ಆಗಿರ್ತದೆ, ಈ ಥರ ಎಲ್ಲ ಕತ್ತಲ್ಲಿ ಮತ್ತು ತೊಡೆ ಭಾಗ ಆ ಥರ ಭಾಗಗಳಿಗೆಲ್ಲ ಬ್ಲ್ಯಾಕ್ ಆಗ್ತಾ ಇರ್ತದೆ. ಸೊ ಇವೆಲ್ಲ ಏನಂದರೆ ಇನ್ಸುಲಿನ್ ಸೆನ್ಸಿಟಿವ್ ಕಂಡೀಷನ್ಸ್ ಇರ್ತವೆ. ಸೊ ಈ ಥರ ಇದ್ದಾಗ ನಮ್ಮ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಅಂದರೆ ವೇಟ್ ಜಲ್ದಿ ಗೇನ್ ಆಗುತ್ತೆ. ಸೊ ಇದನ್ನು ಬ್ರೇಕ್ ಡೌನ್ ಮಾಡಬೇಕಂದ್ರೆ ನಾವು ಸ್ಟ್ರಿಕ್ಟಾಗಿ ಫಸ್ಟು ಏನು ಅವಾಯ್ಡ್ ಮಾಡಬೇಕಂದ್ರೆ ಶುಗರ್ ಅವಾಯ್ಡ್ ಮಾಡಬೇಕು, ಬೇಕ್ರಿ ಐಟಮ್ಸ್ ಅವಾಯ್ಡ್ ಮಾಡಬೇಕು, ಮತ್ತು ಚಾಟ್ಸ್ನ ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ ಫ್ರೈಡ್ ಐಟಮ್ಸು ಇದನ್ನು ಅವಾಯ್ಡ್ ಮಾಡಬೇಕು. ಕಂಪಲ್ಸರಿ ಅವಾಯ್ಡ್ ಮಾಡಬೇಕಂತ ಕಂಡೀಷನ್ಸ್ಗಳು. ಓಕೆ, ನೆಕ್ಸ್ಟ್ ಡಯಟ್ ಸ್ಟಾರ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ನೀವು 14 to 10 ಅವರ್ ಫಾಸ್ಟಿಂಗ್ ಮಾಡಿದರೆ 9:30 to 7:30 ಆಗುತ್ತೆ ನಮ್ಮ ಟೈಮಿಂಗು. ಅಂದರೆ ಫಾಸ್ಟ್ನ ಬ್ರೇಕ್ ಮಾಡೋದು 9:30 ಆದರೆ 7:30 ಲಾಸ್ಟ್ ಬ್ರೇಕ್ ಆಗುತ್ತೆ. 16 to 18 ಆದರೆ 7 o'clock ಲಾಸ್ಟ್ ಆಗಿದ್ದರೆ 11 o'clock ಫಸ್ಟ್ ಮೀಲ್ ಆಗಿರ್ತದೆ. ಸೊ ನಾನಿವಾಗ ಎರಡೋದನ್ನು ಕಾಂಬಿನೇಷನ್ ಮಾಡಿ ನಾನು ಈ ಡಯಟ್ ಹೇಳ್ತಾ ಇದ್ದೀನಿ. ಈ ಡಯಟಲ್ಲಿ 2 ಮೀಲ್ ಇರುತ್ತೆ, ಒಂದು ಸ್ನ್ಯಾಕ್ಸ್ ಇರುತ್ತೆ. ಸೊ ಈಸಿಯಾಗಿ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಮಾರ್ನಿಂಗ್ ಎಂಟಿ ಸ್ಟಮಕ್ ಏನು ಮಾಡಬೇಕಂತಂದರೆ, ಸೊ ಜಲ್ದಿ ಏಳಬೇಕು, ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಬೇಕು. ಸೊ ಬಿಫೋರ್ ಹಾಫ್ ಆನ್ ಅವರ್ ವಾಕ್ಕಿಂತ ಮುಂಚೆ ನಾವು ಎಂಟಿ ಸ್ಟಮಕಲ್ಲಿ ಒಂದು ಗ್ಲಾಸ್ ವಾರ್ಮ್ ವಾಟರ್ ಕುಡಿಬೋದು. ಇಲ್ಲ ಅಂತಂದರೆ ಜೀರಿಗೆ ನೀರು ಕುಡಿಬೋದು, ಇಲ್ಲ ಅಂದರೆ ಮೆಂತ್ಯಕಾಳು ನೆನೆ ಇಟ್ಟು ನೀರು ಕುಡ್ಬೋದು. ಈ 3 ಆಪ್ಷನ್: ಒಂದು ವಾರ್ಮ್ ವಾಟರು, ಜೀರಿಗೆ ನೀರು, ಮೆಂತ್ಯಕಾಳು ನೀರು. ಓಕೆ, ಇದರಲ್ಲಿ 3ರಲ್ಲಿ ಒಂದು ಆಪ್ಷನ್ ಯಾವುದಾದ್ರೂ ಕುಡಿಬೋದು. ಇದು ಆದಮೇಲೆ ಕಂಪಲ್ಸರಿ ಏನು ಕುಡಿಬೇಕಂತಂದರೆ ಫ್ಲ್ಯಾಕ್ಸ್ ಸೀಡ್ ವಾಟರ್. ಒಂದು ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ ಪೌಡ್ರ್ ಮಾಡಿಟ್ಕೊಬೇಕು. ಆ ಸ್ಪೂನ್ ವಾಟರ್ನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ರೆಡಿ ಮಾಡಿಟ್ಕೋಬೇಕು. ಇದನ್ನು ಕಂಪಲ್ಸರಿ ಕುಡಲೇಬೇಕು. ಎಸ್ಪೆಷಲಿ ಲೈಕ್ ಮಾಮ್ಸ್, ಲೈಕ್ ನನ್ನ ಹಾಗೆ ಯಾರು ಮಗು ಇರ್ತದೆ, ಪ್ರೆಗ್ನೆನ್ಸಿ తర్వాత ಬೆಲ್ಲಿ ಜಾಸ್ತಿ ಇರ್ತದೆ, ಹೆವಿ ಫ್ಯಾಟ್ ಅನ್ನೋರಿಗೆ ಇದು ಯೂಸ್ ಆಗುತ್ತೆ. ಓಕೆ, ಫ್ಲ್ಯಾಕ್ಸ್ ಸೀಡ್ ಪೌಡ್ರ್ ಒಂದು ಗ್ಲಾಸ್ ಕುಡಿಬೇಕು. ಇದು ಮಾರ್ನಿಂಗ್ ಕಂಪಲ್ಸರಿ ಕುಡಲೇಬೇಕಾದಂಥ ಕಂಡೀಷನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು 7 o'clock ಇದನ್ನೆಲ್ಲ ಕುಡಿದ್ರೆ, ನಮ್ಮದು ಫಾಸ್ಟ್ ಬ್ರೇಕ್ 7:30 ಅಂತ ಕುಡಿದ್ರೆ, ನಿಮಗೆ ಮಿಡಲ್ ಲೈಕ್ 10 o'clock ಮತ್ತೆ ನಿಮ್ಗೆ ಏನಾದರೂ ಕುಡಿಬೇಕು ಅನಿಸಿದರೆ ಗ್ರೀನ್ ಟೀ ಕುಡಿಬೋದು, ಬ್ಲ್ಯಾಕ್ ಕಾಫಿ ಕುಡಿಬೋದು, ಮತ್ತು ಟೀನೂ ಕುಡಿಬೋದು ವಿದೌಟ್ ಶುಗರ್, ವಿದೌಟ್ ಮಿಲ್ಕ್. ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ ಟೈಮ್ ಅಂದರೆ 2 ಮೀಲ್ ಅಂತ ಹೇಳಿರ್ತೀವಿ. ಸೊ ಬ್ರೇಕ್ಫಾಸ್ಟ್ ಟೈಮಲ್ಲಿ ಲೈಕ್ ನಮ್ಮ ಫಾಸ್ಟ್ನ ಬ್ರೇಕ್ ಮಾಡೋದು ಐದರ್ ಬೇಬಿ 14 to 10 ಅವರ್ ಆಗಿದೆ 9 to 9:30ಗೆ, ಇಲ್ಲ ಅಂತಂದರೆ 11ಗೆ ಅಂತ ಬಂದಾಗ ಒಂದು ಬೇಸನ್ ಚೀಲ ತೊಗೋಬೋದು. ಓಕೆ, ಐದರ್ ಮೇ ಬಿ 2 ಎಗ್, ಗ್ರೀನ್ ಟೀ. ಓಕೆ, 2 ಆಪ್ಷನು. ಇಲ್ಲ ಅಂತಂದರೆ ಒಂದು ಬೌಲ್ ಫ್ರೂಟ್ ಸಲಾಡ್ ತಿನ್ಬೋದು. ಇದು 3 ಆಪ್ಷನ್ ನಮಗೆ ಮಾರ್ನಿಂಗ್ ಟಿಫನ್ಗೆ. ಓಕೆ, ಈಗ ನಮಗೆ 11ಗೆ ನಾವು ಫಾಸ್ಟ್ನ ಬ್ರೇಕ್ ಆಗಿದೆ ಅಂತಂದರೆ 3 ಗಂಟೆಗೆ ಊಟ ಮಾಡಬೇಕು. ಇನ್ ಬಿಟ್ವೀನ್ ನಿಮಗೆ ಹಸಿವಾತಂದರೆ ಗ್ರೀನ್ ಟೀ ಕುಡಿಬೋದು, ವಾಲ್ನಟ್ ತಿನ್ಬೋದು. ಸೊ ಇದನ್ನು ತಿನ್ನಬೇಕು. ನೆಕ್ಸ್ಟ್ ಬಂದು ಮಧ್ಯಾಹ್ನ ಊಟ 1 ರೊಟ್ಟಿ ತಿನ್ನಬೇಕು.
ಇಲ್ಲೇ ಕಂಪ್ಲೀಟಾಗಿ ರೈಸ್ ಬಿಡಬೇಕಾಗತ್ತೆ. ನಿಮ್ಗೆ ರೈಸ್ ಬಿಡೋಕ್ಕಾಗಲ್ಲ ಅಂತಂದರೆ ರೊಟ್ಟಿ ಬದಲಿ ರೈಸ್ ತಿನ್ಬೋದು. 1 ಬೌಲ್ ರೈಸ್, ಸ್ಮಾಲ್ ಬೌಲ್ ರೈಸ್, ಅದ್ರ ಜೊತೆ ಒಂದು ಸಾಂಬಾರು ಮತ್ತು ಫುಲ್ 1 ಪ್ಲೇಟ್ ಆಫ್ ವೆಜಿಟೇಬಲ್ಸ್. 1 ಪ್ಲೇಟ್ ಫುಲ್ ವೆಜಿಟೇಬಲ್ಸ್ ತಿಂದು ಆಮೇಲೆ ಅನ್ನ ಸಾಂಬಾರು ತಿನ್ನಬೇಕು. ಪ್ರತಿಯೊಂದು ಮೀಲದಲ್ಲಿ ಕಂಪಲ್ಸರು ಎಗ್ಗನ್ನು ಆ್ಯಡ್ ಮಾಡಲೇಬೇಕು. ಎಗ್ ತಿನ್ನೋರಿದ್ರೆ, ಇಲ್ಲಾಂದರೆ ಕಾಳು, ಮೊಳಕೆ ಕಾಳು ಈ ಥರನ ಆ್ಯಡ್ ಮಾಡಲೇಬೇಕು. ಮಧ್ಯಾಹ್ನ ಬಂದು ಫಸ್ಟ್ ಆಪ್ಷನು 1 ರೊಟ್ಟಿ, ತರಕಾರಿ, 1 ಪ್ಲೇಟ್ ತರಕಾರಿ ಮತ್ತು 1 ಬೌಲ್ಲು ಬೇಳೆ ಅಥವಾ ಯಾವುದಾದ್ರೂ ಸೊಪ್ಪು ತರಕಾರಿ ಏನಾದರೂ ಮಾಡಿದರೆ ಅದು ವಿತ್ ಅದ್ರ ಪ್ರೋಟೀನ್ ಅಂಶ. ಎಗ್ ತಿನ್ನೋರಿದ್ರೆ ಎಗ್ಗು, ಇಲ್ಲಾಂದ್ರೆ ಮೊಳಕೆ ಕಾಳು ಈ ಥರ ಒಂದು ಪ್ರೋಟೀನ್ ಅಂಶ ಇಟ್ಕೋಬೇಕು. ಸೊ ಇದು ಒಂದು ಆಪ್ಷನ್. ಇಲ್ಲಪ್ಪ ನನಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ, ರೈಸ್ ತಿಂತೀನಿ ಅನ್ನೋರು ರೈಸ್ ತಿನ್ಬೋದು. 1 ಸ್ಮಾಲ್ ಬೌಲ್ ರೈಸು, ತರಕಾರಿ ಮತ್ತು ಕಾಳು ಪಲ್ಯ. ರೊಟ್ಟಿ ಬದಲು ಇಲ್ಲಿ ರೈಸನ್ನು ಯೂಸ್ ಮಾಡೋದು. ಈ ಥರ 2 ಆಪ್ಷನ್ ಇಟ್ಕೊಂಡು ಎಲ್ಲನೂ ತಿನ್ಬೋದು. ಸೊ ಮತ್ತು ನೈಟಿಗೆ ಬಂದು ಈಗ 3 o'clock ನಮ್ಗೆ ಹೀಗಾಗಿ ಆಫ್ಟರ್ನೂನು ಊಟ ಆದರೆ, ಲಂಚ್ ಆದರೆ ದೆನ್ ಲಾಸ್ಟ್ ಮೀಲ್ ನಮ್ಮದು 7:30 ಆಗುತ್ತೆ. 7:30 ಆಗಿದ್ರೆ ಸೊ ಇಲ್ಲೇ ಲೋ ಕಾರ್ಬ್ ಫುಡ್ ತಿನ್ನಬೇಕು. ಎಸ್ಪೆಷಲಿ ರೈಸ್ ಅಂತೂ ತಿನ್ನಲೇಬಾರ್ದು. ಭಾಳ ಹಸಿವಾಗಿದ್ರೆ 1 ರೊಟ್ಟಿ ತಿನ್ಬೋದು, 1 ಚಪಾತಿ ತಿನ್ಬೋದು. ಇಲ್ಲ ಅಂತಂದರೆ ಸೂಪ್ಗಳು ತಿನ್ಬೋದು. ಸೂಪ್ಗಳಂದರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದು. ಅದ್ರಾಗ ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಇಲ್ಲ ಅಂತಂದರೆ ಯಾವ್ದಾದ್ರು ಓಟ್ಸ್ ಸ್ಮೂದಿ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ಹಣ್ಣುಗಳು ಕಟ್ ಮಾಡಿ 1 ಸ್ಮಾಲ್ ಬೌಲ್ ಮಾಡ್ಕೊಂಡು ತಿನ್ಬೋದು. ವೆಜಿಟೇಬಲ್ಸ್ ತಿನ್ಬೋದು. ಇಲ್ಲಾಂದರೆ ಚೀಲ ಅಂತಂದರೆ ಲೈಕ್ ಇದು ಕಡಲೆ ಹಿಟ್ಟು 2 ಸ್ಪೂನ್ ಹಾಕಿ ಅದರಲ್ಲಿ ಎಲ್ಲ ಥರ ತರಕಾರಿ ಸೊಪ್ಪುಗಳನ್ನ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಹಾಕಿ ಅದ್ರೊಂದು ಮಾಡಿದರೆ 1 ಚೀಲ ಆಗುತ್ತೆ ಅಥವಾ 2 ಚೀಲ ಆಗುತ್ತೆ. ಅದನ್ನು ನೀವು ನೀಟಾಗಿ ಈ ಚಟ್ನಿಯಲ್ಲಿ ಅಥವಾ ಮೊಸರು ಹಚ್ಕೊಂಡು ತಿಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಟೇಸ್ಟಿನೂ ಅನಿಸುತ್ತೆ, ತಿಂದಂಗೆ ಅನ್ನೋ ಮನಸ್ಸಾಗುತ್ತೆ. ಸೊ ಈ ಥರ ಮಾಡಿದರೆ ನಿಮ್ಮದು ಆಲ್ಮೋಸ್ಟ್ 1 ವಾರದಲ್ಲಿ ನಿಮಗೆ ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಬೆಲ್ಲಿಯಲ್ಲಿ 2 ಇಂಚ್ ರೆಡ್ಯೂಸ್ ಆಗಿದೆ ಅಂತ ಫೀಲ್ ಆಗುತ್ತೆ. ಎನರ್ಜೆಟಿಕ್ ಆಗುತ್ತೀರಿ. ಸೊ ಇದೆಲ್ಲ ರಿಸಲ್ಟ್ ಸಿಗುತ್ತೆ. ಸೊ ಇದಿತ್ತಾಗಿದ್ದು ಒಂದು ಏನಂತಂದರೆ ಎಸ್ಪೆಷಲಿ ಈ ಡಯಟ್ ಪ್ಲ್ಯಾನು. ಎಕ್ಸಸೈಸ್ ಬಂದು ನಾನು ಎಕ್ಸಸೈಸ್ ವಿಷಯಕ್ಕೆ ಬರೋದಾದರೆ ಹ್ಯಾಂಗಿಂಗ್ ಬೆಲ್ಲಿಗೆ ಎಸ್ಪೆಷಲಿ 3 ಎಕ್ಸಸೈಸ್ ಮಾಡಬೇಕು. ಯಾವ್ಯಾವಪ್ಪ ಅಂತಂದರೆ ಪೆಲ್ವಿಕ್ ಟಿಲ್ಟು ನಾನು ಯಾವುದಂತ ತೋರಿಸ್ತೀನಿ. ಪೆಲ್ವಿಕ್ ಟಿಲ್ಟ್ ಮಾಡಬೇಕು, ಮತ್ತು ಡೀಪ್ ಬ್ರೀದಿಂಗ್, ಅಬ್ಡಾಮಿನಲ್ ಡೀಪ್ ಬ್ರೀದಿಂಗ್ ಮಾಡಬೇಕು. ಆಮೇಲೆ ವ್ಯಾಕ್ಯುಲೇಷನ್ ಅಂತಲೇ ಅಥವಾ ಉಸಿರನ್ನ ಪೂರ್ತಿ ಹೊರಗೆ ಹಾಕೋದು, ಆ ಥರ ಒಂದು ಎಕ್ಸಸೈಸ್ ಮಾಡಬೇಕು. ಇದು 3 ಎಕ್ಸಸೈಸನ್ನು ಎಸ್ಪೆಷಲಿ ಹ್ಯಾಂಗಿಂಗ್ ಬೆಲ್ಲಿಗೆ ಮಾಡಬೇಕು. ಯಾಕಪ್ಪ ಇವ್ನು ಮಾಡಬೇಕು? ಈಗ ಹೆವಿ ವೇಟ್ ಇದ್ದರೆ ಎಸ್ಪೆಷಲಿ ಇವು ಮಾಡಬೇಕು. ಲೈಕ್ 95 ಕೆ ಜಿ ಇದ್ದವರು ಜಾಸ್ತಿ ಹ್ಯಾಂಗಿಂಗ್ ಬೆಲ್ ಇದ್ದಾಗ ಈ ಥರ ಮಾಡಬೇಕು. ಯಾಕಂತಂದರೆ ಈಗ ಸಪೋಸ್ ನೀವು ಜಂಪಿಂಗ್ ಜಾಕು ಅಥವಾ ಪಿಂಗ್ ಮಾಡಿದರೆ ಏನಾಗುತ್ತೆ ಅಂದರೆ ಇನ್ನಷ್ಟು ಹ್ಯಾಂಗ್ ಆಗೋಕ್ಕೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡಿದರೆ ನಮ್ಮದು ಪೆಲ್ವಿಕ್ ಕರೆಕ್ಟಾಗಿ ಒಳಗೆ ಹೋಗಿ ಹ್ಯಾಂಗಿಂಗ್ ಬೆಲ್ಲಿ ಕಡಿಮೆ ಆಗುತ್ತೆ. ಓಕೆ, ಬ್ಯಾಕ್ ಸೈಡ್ ಫ್ಯಾಟ್ ಇರೋರಿಗೆ ಯಾವ ಥರ ಮಾಡೋದು ಅಂತಂದರೆ ಲೈಕ್ ಏನಂದರೆ ವಾಲ್ ಸ್ಕ್ವಾಟ್ ಮಾಡಬೇಕು. ಓಕೆ, ವಾಲ್ ಸ್ಕ್ವಾಟು, ಸ್ಟ್ಯಾಪ್ಸು ಈ ಥರ ಇವನ್ನ ಎಕ್ಸಸೈಸ್ ಮಾಡಿದರೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಫ್ಯಾಟ್ನು ಕಡಿಮೆ ಆಗುತ್ತೆ. ಈ ಒಂದು 6 ಎಕ್ಸಸೈಸನ್ನ ಒಂದು 10 ಮಿನಿಟ್ಸು, 15 ಮಿನಿಟ್ಸು, ಒಂದು 10 ರಿಪಿಟೇಷನ್ 3 ಸೆಟ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಬೆಳಗ್ಗೆ ಒಂದು 30 ಮಿನಿಟ್ಸ್ ವಾಕು, ಸಾಯಂಕಾಲ ಒಂದು 30 ಮಿನಿಟ್ಸ್ ವಾಕು. ಫಸ್ಟ್ 1 ವೀಕು ಸ್ಲೋ ಆಗಿದ್ದರೆ ನೆಕ್ಸ್ಟ್ ವೀಕು ಸ್ಪೀಡ್ ಅಪ್ ಆಗಿ ಮಾಡಬೇಕು. ಈ ಥರ ಒಂದು ಡಯಟ್ ಮಾಡಿದ್ರೆ ಆಲ್ಮೋಸ್ಟಾಗಿ ವೆಯ್ಟ್ನ ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು. ಇದೇ ಆಗಿತ್ತು ಈ ನನ್ನ ಈಗಿನ ಡಯಟ್ ಪ್ಲ್ಯಾನ್. ಥ್ಯಾಂಕ್ ಯು.